ನಮಸ್ತೆ ಆದ್ಮೇಲೆ ಇವತ್ತು ನಾವು ಮಧುಗಿರಿ ತಾಲೂಕು ಐಡಿ ಹಳ್ಳಿ ಹತ್ರ ಮತ್ತೆ ಕೊರಟಗೆರೆ ಹತ್ರ ಬರ್ತಕ್ಕಂಥ ಒಂದು ಹೊಸ ತೋಟಕ್ಕೆ ಬಂದಿದ್ದೇವೆ. ಅಲ್ಲಿ ಕೆಲಸ ನಡೀತಾ ಇದೆ. ಈ ರೀತಿ ಇದೆ ಜಮೀನು. ಈಗೆಲ್ಲ ಜಮೀನೆಲ್ಲ ಈಗ ಉಳಿಸಿ ರೆಡಿ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಇಲ್ಲಿ ಕಲ್ಲುಗಳು, ಆ ಕಡ್ಡಿಗಳು ಅವೇನಿದೆ ಅವುಗಳನ್ನೆಲ್ಲ ಬೇರ್ಪಡಿಸಿ ಆಮೇಲೆ ಇಲ್ಲಿ ಉಳುಮೆ ಮಾಡ್ಬೇಕು. ಈಗೆಲ್ಲ ತುಂಬಾ ಜಾಗ ಇಲ್ಲೆಲ್ಲ ನೀರು ಬಂದು ಏನೇನೋ ಬೇರೆ ಬೇರೆ ಕೆಲಸಗಳೆಲ್ಲ ತುಂಬಾ ಇಲ್ಲೆಲ್ಲ ಪ್ರಯೋಗ ಮಾಡಿ ಆ ಈಗ ಅದನ್ನ ಸ್ವಲ್ಪ ದಿನದಿಂದ ಬಿಟ್ಟ ಮೇಲೆ ಈಗ ಒಂದ್ 2-3 ವರ್ಷದಿಂದ ನನ್ನ ಸಂಪರ್ಕ ಮಾಡಿದ್ಮೇಲೆ ಈಗ ನಾವು ಇವತ್ತಿಲ್ಲಿ ಬಂದು ಕೆಲಸವನ್ನ ಶುರು ಮಾಡಿದ್ದೇವೆ. ಇದೆಲ್ಲ ಏನೇನು ಮೊದಲೆಲ್ಲ ಹಳೆಯ ಕೆಲಸ ಮಾಡುವಾಗ ಏನೇನು ಬಳಸಿದ್ರು, ಕೆಲವು ಏನಿದೆ ಇದೆಲ್ಲ ಇಲ್ಲಿ ಅವಶೇಷ ಎಲ್ಲ ಇಲ್ಲಿ ಉಳ್ಕೊಂಡಿದೆ. ಇವೆಲ್ಲವನ್ನ ಕುಟ್ಟೆ ಹಾಕಿ ಎಲ್ಲ ಇಲ್ಲೆಲ್ಲ ಬೆಂಕಿ ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಇದನ್ನೆಲ್ಲ ಇವಾಗ ನಾವು ಉಳಿಸಿ ಎಲ್ಲ ರೆಡಿ ಮಾಡ್ಬೇಕು. ಈಗ ಒಳಗೆ ಈಗ ಟ್ಯಾಕ್ಸ್ ಇರ್ತದೆ. ಅದಕ್ಕೆ ಮೊದಲು ಸ್ವಲ್ಪ ಕಲ್ಲು ಮಣ್ಣು ಏನಾದ್ರು ಪ್ಲಾಸ್ಟಿಕ್ ಏನಾದ್ರು ಇದ್ರೆ ಇಂಥದ್ದೆಲ್ಲ ಈಗ ನಾವು ಸ್ವಲ್ಪ ಇಲ್ಲಿ ಸ್ವಚ್ಛ ಮಾಡ್ತಾ ಇದ್ದೀವಿ. ನಾಯಕರಿಗೆ ಇಲ್ಲಿ ಟ್ರಾಫಿಕ್ ತುಂಬಾ ಸಮಸ್ಯೆ. ಮತ್ತೆ ಇಲ್ಲಿ ಸುತ್ತಮುತ್ತ ಯಾವುದೇ ಕೆಲಸಕ್ಕೆ ಜನ ಸಿಗೋದಿಲ್ಲ. ಜನ ಎಲ್ಲ ಕಡೆ ಇದ್ದಾರೆ, ಜನ ಕೆಲಸ ಸಿಗೋದು ಬಹಳ ಅಪರೂಪ ಆಗ್ಬಿಟ್ಟಿದೆ. ಹಾಗೆ ಇದು ಏನೋ ಏನೋ ಎಲ್ಲಾ ರೀತಿ ಅವರು ಒಂದು ಪ್ರಯೋಗನ ಮಾಡಿ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ದಿನ ಸ್ಥಗಿತಗೊಳಿಸಿ ಈಗ ನಾವೊಂದು ಏನೋ ಒಂದು ನೈಸರ್ಗಿಕವಾದ ಒಂದು ತೋಟ ಮಾಡ್ಬೇಕು ತೀರ್ಮಾನ ಮಾಡಿ ಈಗ ನಾವು ಈಗ ಜವಾಬ್ದಾರಿಯನ್ನ ತಗೊಂಡಿದ್ದೇವೆ. ಈಗ ಇಲ್ಲೆಲ್ಲ ನೀವು ನೋಡಿರ್ಬೋದು, ಎಲ್ಲ ಹಳೆ ಪೈಪ್ ಲೈನು ಮತ್ತೆ ಇಲ್ಲೆಲ್ಲ ಮಳೆ ನೀರು ಒಂದು ಸ್ವಾಭಾವಿಕವಾದ ಒಂದು ಇದೆ. ಇದನ್ನೆಲ್ಲ ನೋಡಿ ತಪ್ಪಿಸಿ ನಾವಿಲ್ಲಿ ಕೆಲಸವನ್ನ ಮಾಡ್ಬೇಕು. ಮೊದಲೆಲ್ಲ ಕೆಲಸ ಮಾಡಿದಾಗ ಇದೆಲ್ಲ ಹಾಕಿದಂತ ಪ್ಲಾಸ್ಟಿಕ್ ಕವರ್ಗಳು ಇವೆಲ್ಲ ಹೀಗೆ ಇಲ್ಲಿದೆ. 1-2 ಸಾರಿ ಇವರು ಇಲ್ಲಿ ಎಲ್ಲ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡಿ ಇಲ್ಲೆಲ್ಲ ರೋಡ್ ಸೈಡ್ ಅಲ್ಲೆಲ್ಲ ಬೇರೆ ಬೇರೆ ಮರಗಳನ್ನ ಮರಗಳನ್ನ ಹಾಕಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಇಲ್ಲಿ ಸುತ್ತ ರಸ್ತೆ ಇದೆ. ಈಗ ಆಲ್ರೆಡಿ ರಸ್ತೆ ಇದೆ. ಇದೊಂದು ಪೈಪ್ ಲೈನ್ ಎಲ್ಲ ಈ ರೀತಿ ಪ್ಲಾಸ್ಟಿಕ್ ಪೈಪ್ನೆಲ್ಲ ಈ ರೀತಿ ಹೊರಗಡೆ ಇಡಬಾರ್ದು. ಅದು ಇಲ್ಲಿ ಇಟ್ಟಿದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ. ಇದೆಲ್ಲ ಮೇಲ್ಗಡೆಯಿಂದ ಬಂದ ನೀರೆಲ್ಲ ಹೋಗಿರೋದು ಅಂತ ಇಲ್ಲೊಂದು ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಇದು ಪಾಸ್ ಮಾಡಿದ್ದಾರೆ. ಇದು ಹೀಗೆ ಇಲ್ಲಿ ಹೋಗುತ್ತೆ. ಇದಕ್ಕೆಲ್ಲ ಮುಂದೆ ಇದನ್ನೆಲ್ಲ ಸರಿ ಮಾಡಿ ಇಲ್ಲೆಲ್ಲ ಲಾವಂಚ ಅವನ್ನ ಹಾಕಿ ಇದೆಲ್ಲ ಕೃಷಿ ಹೊಂಡದರ ಸ್ವಲ್ಪ ಲಾವಂಚ ನಾವು ತೀರ್ಮಾನ ಮಾಡಿದ್ದೀವಿ. ಈಗೆಲ್ಲ ಇದನ್ನೆಲ್ಲ ಮಾಡಿ ರಸ್ತೆ ಪಕ್ಕದಲ್ಲೆಲ್ಲ ಇದು ನಿಮಗೆ ನಾನು ತುಂಬಾ ಸಾರಿ ಹೇಳಿದ್ದೇನೆ, ಇದು ಅವ್ರಿಕೆ ಗಿಡ. ಇದು ಅವ್ರಿಕೆ ಗಿಡ. ಇವತ್ತು ನಮ್ಮಲ್ಲಿ ಶುಗರ್ ಪೇಷಂಟ್ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇರೋ ಶುಗರ್ ಪೇಷಂಟ್ ಇರೋದು ಇವರು ನಮ್ಮ ಮೊದಲೆಲ್ಲ ನಮ್ಮ ಪೂರ್ವಿಕರು ಕಾಫಿ ಟೀಗೆ ಮೊದಲು ಈ ಅವ್ರಿಕೆ ಗಿಡವನ್ನೇ ಕಷಾಯವಾಗಿ ದಿನನಿತ್ಯ ಅವರಿಗೆ ಗೊತ್ತಿರ್ಲಿಲ್ಲ, ಆದ್ರೂ ಅವ್ರು ದಿನ ಇದನ್ನ ಕಷಾಯವಾಗಿ ಕುಡಿತಾ ಇದ್ರು. ಇದು ಎಲೆನ ನೀವು ಒಂದ್ ಸಾರಿ ಕಷಾಯ ಮಾಡಿ ಕುಡಿದ್ರೆ 400 ಶುಗರ್ ಇದ್ರು ಅದು 200ಕ್ಕೆ ಬಂದು ನಿಲ್ಲುತ್ತೆ. ಅದೇ ಗಿಡದ ಗುಣ ಏನಪ್ಪಾ ಅಂದ್ರೆ ಇದು ನಟ್ರೆ ಉಳಿಯೋದಿಲ್ಲ, ನಟ್ರೆ ಹುಟ್ಟೋದಿಲ್ಲ. ಇದೇ ಸ್ವಾಭಾವಿಕವಾಗಿ ಬರ್ಬೇಕಿದು. ಇದು ನೀರಿನ ಪ್ರದೇಶ, ಸ್ವಲ್ಪ ನೀರು ಕಡಿಮೆ ಇರುವಂತ ಪ್ರದೇಶ, ಸ್ವಲ್ಪ ಡ್ರೈ ಏರಿಯಾದಲ್ಲಿ ಈ ಗಿಡಗಳು ತಾನಾಗಿ ಸ್ವಾಭಾವಿಕ ಹುಟ್ಟುತ್ತವೆ. ಮತ್ತೆ ಇದರಲ್ಲಿ ಇದು ಒಂದು ಹೂವು ಬರುತ್ತೆ ನೋಡಿ, ಇದು ಬಂಗಾರದ ಹೂವು ಅಂತಲೇ ಹೇಳ್ಬೋದು. ಇದರಲ್ಲಿ ಬರೋದು ಈ ಹೂವು ಕಲ್ಲರ್, ಬಂಗಾರದ ಕಲ್ಲರ್ ಇದೆ. ಇದು ಬಂಗಾರದ ಹೂವು. ಈ ಹೂವನ್ನ ನೀವು ತಿಂದ್ರೆ ನಿಮ್ಮ ಲಿವರು ಮತ್ತೆ ಕಿಡ್ನಿ ಮತ್ತೆ ಹೃದಯಕ್ಕೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ತುಂಬಾ ಇದನ್ನ ಆಯುರ್ವೇದದಲ್ಲಿ ಇದನ್ನ ತುಂಬಾ ಇದನ್ನ ಹೇಳ್ತಾರೆ. ಅವ್ರಿಕೆ ಗಿಡ ಅಂತ ಹೇಳ್ತಾರೆ, ತಗಡಿ ಗಿಡ ಅಂತ ಹೇಳ್ತಾರೆ. ನಿಮ್ ಊರಿನಲ್ಲಿ ಏನೇನು ಹೆಸರುಗಳು ಇರ್ತವೆ ಅವಕ್ಕೆ. ಆದ್ರೆ ಇದು ಒಂದು ಅದ್ಭುತವಾದ ಗಿಡ. ಇದ್ರ ಕಷಾಯವನ್ನ ನೀವು ದಿನನಿತ್ಯ ಬೆಳಿಗ್ಗೆ ಶುಗರ್ ಪೇಷಂಟ್ ಕುಡ್ಕೊಂಡು ಬಂದ್ರೆ, ಕೆಲವರು ನೇರವಾಗಿ ಹಸಿನೂ ಕುಡಿಬಹುದು, ಇಲ್ಲ ಕೆಲವರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದನ್ನ ಒಣಗಿಸಿಟ್ಕೊಂಡು, ಬೆಂಗಳೂರು ಮೈಸೂರಿನಲ್ಲಿ ಇರೋರು ಒಣಗಿಸಿಟ್ಕೊಂಡು ಬೆಳಿಗ್ಗೆ ಎದ್ದು ಒಂದ್ ಲೋಟ ನೀರಿಗೆ 1 ಟೀ ಸ್ಪೂನ್ ಅಷ್ಟು ಇದ್ರ ಎಲೆನ ಹಾಕ್ಬಿಟ್ಟು ಕುದಿಸಿ ಸೋಸಿ ಕುಡಿದ್ರೆ 400 ಇದ್ರು ಒಂದೇ ಒಂದು ಡೋಸ್ಗೆ 200ಕ್ಕೆ ಇಳಿಯುತ್ತೆ. ಅದಕ್ಕೆ ಕ್ಲೀನ್ ಕೆಳಗಡೆ ಇಳಿದಾಗೆ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ನೀವು ಅದನ್ನ ಬಳಸೋದು ತುಂಬಾ ಒಳ್ಳೇದು. ಹಾಗೆ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇಲ್ಲಿ ಇದೆ. ಬಂದು ನೀರೆಲ್ಲ ಆ ಕಡೆಯಿಂದ ಬಂದು ಇಲ್ಲಿ ಸಂಗ್ರಹಿಸಿ ಅಲ್ಲಿ ಪೈಪ್ ಇಟ್ಟಿದ್ದಾರೆ. ಇಲ್ಲೂ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಕೆಳಭಾಗದಲ್ಲೂ ಇಲ್ಲೊಂದು ಕೃಷಿ ಹೊಂಡ ಇಲ್ಲಿ ಮಾಡಿದ್ದಾರೆ. ಈ ಕೃಷಿ ಹೊಂಡ ತುಂಬಿ ಸ್ವಾಭಾವಿಕವಾಗಿ ಇದು ಆ ಕಡೆ ಕೆರೆಗೆ ಇದು ನೀರು ಹೋಗಕ್ಕೆ ಅಂತೇಳಿ ಮಾಡಿದ್ದಾರೆ.
ಇದೆಲ್ಲ ಇವಾಗ ಸುಮಾರು ಒಂದು 20 ಅಡಿ ನೀರು ಇಲ್ಲಿದೆ. ಮಳೆಯ ನೀರನ್ನೆಲ್ಲ ಇಲ್ಲಿ ಸಂಗ್ರಹಿಸ್ಕೋಬಹುದು. ಬೋರಲ್ಲಿ ನೀರೇನಾದ್ರು ಕಡಿಮೆ ಆಯ್ತು ಅಂದ್ರೆ ನಾವು ಇಲ್ಲಿಂದ ಬೇಕಾದ್ರೆ ನೀರನ್ನ ಬಳಸ್ಕೋಬಹುದು. ಈ ಸಿಚುವೇಶನ್ ಅಲ್ಲಿ ಈ ತರ ಇಲ್ಲಿ ಇದೆ. ಈ ಕಲ್ಲುಗಳನ್ನೆಲ್ಲ ತೆಗೆದು ಎಲ್ಲ ಇಟ್ಟು ಇಲ್ಲೆಲ್ಲ ಆದಷ್ಟು ಇವಾಗ ನಾವು ವರ್ಮಿ ಕಾಂಪೋಸ್ಟ್ ಇಲ್ಲಿ ಜಾಸ್ತಿ ಬಳಸ್ಬೇಕಾಗ್ತದೆ. ಇಲ್ಲೆಲ್ಲ ಬಿಳಿ ಮಣ್ಣು ಇರೋದ್ರಿಂದ ಹೆಚ್ಚು ಇದು ಮಾಡಕ್ಕೆ ಆಗುತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಭೇಟಿ ಮಾಡ್ತೀನಿ. ಆಮೇಲೆ ಈ ತೋಟದ ಬಗ್ಗೆನೂ ನಾನು ನಿಮ್ಗೆ ನಿಜವಾದ ಕರೆಕ್ಟ್ ಅಡ್ರೆಸ್ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದು ಮಧುಗಿರಿ ತಾಲೂಕಿನಲ್ಲಿ ಐಡಿ ಹಳ್ಳಿ ಪಕ್ಕದಲ್ಲಿ ಬರುತ್ತೆ. ಈಗ ಅಲ್ಲದೆ ನಾವು ಇದು ತೆಂಗಿನ ಗಿಡವನ್ನ ಒಂದು ಗಿಡವನ್ನ ನೆಟ್ಟು ನಾವು ಆಷಾಢಕ್ಕೆ ಮೊದಲೇನೆ ಒಂದು ಗಿಡವನ್ನು ನೆಟ್ಟು ತೀರ್ಮಾನ ಮಾಡಿದೀವಿ. ಅದೊಂದು ಹೌಸದು. ಅದನ್ನು ಸ್ವಲ್ಪ ಅವ್ರು ಇಟ್ಕೊಂಡಿದ್ದಾರೆ, ಮುಂದಕ್ಕೆ ಏನಾದ್ರು ಮಾಡ್ಬೋದು ಅಂದ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ನಮಸ್ತೆ.